ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪಾಗಲ್ ಪ್ರೇಮಿ ಮೃತದೇಹ ತುಮಕೂರು ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ತುಮಕೂರು ಶವಾಗಾರಕ್ಕೆ ಮೃತದೇಹ ತಂದಂತ ಕಳ್ಳಂಬೆಳ್ಳ ಪೊಲೀಸರು ಸದ್ಯ ಪೋಸ್ಟ್ ಮಾರ್ಟಂಗೆ ತುಮಕೂರು ಶವಾಗಾರದಲ್ಲಿ ಈಗ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಅರ್ಧಂಬರ್ಧ ಸುಟ್ಟು ಕರಕಲಾಗಿರುವಂತ ನಾಗೇಂದ್ರ ಮೃತದೇಹ, ಈಗ ಮೃತದೇಹವನ್ನ ಪೋಸ್ಟ್ ಮಾರ್ಟಂ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ತುಮಕೂರು ಶವಾಗಾರದಲ್ಲಿ ನಾಗೇಂದ್ರ ಗೌಡ ಮೃತದೇಹವನ್ನ ಪೋಸ್ಟ್ ಮಾರ್ಟಂಗೆ ಅಂತೇಳಿ ಎಲ್ಲಾ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರೋದು. ಕಳ್ಳಂಬೆಳ್ಳ ಪೊಲೀಸರು ಈಗ ಮೃತದೇಹವನ್ನ ತುಮಕೂರು ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಪಾಗಲ್ ಪ್ರೇಮಿ ರಮ್ಯಾಳನ್ನ ಕೊಲ್ಲಬೇಕು ಅಂತ ಹೋಗಿ ತಾನೇ ಸಜೀವ ದಹನ ಆಗಿದ್ದಾನೆ. ಅರ್ಧಂಬರ್ಧ ಸುಟ್ಟು ಹೋಗಿರುವಂತ ಮೃತದೇಹವನ್ನ ಈಗಾಗಲೇ ಶವಾಗಾರಕ್ಕೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮೃತದೇಹವನ್ನು ಪೋಸ್ಟ್ ಮಾರ್ಟಂ ಮಾಡಲಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಯನ್ನ ಈಗಾಗಲೇ ಆಸ್ಪತ್ರೆಯಲ್ಲಿ ಸಿಬ್ಬಂದಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ತನ್ನ ಪ್ರೀತಿ ಸಿಗ್ಲಿಲ್ಲ ಅನ್ನುವಂಥ ಕಾರಣಕ್ಕೆ ಈ ರೀತಿ ಸಂಚು ಮಾಡಿದ್ದ ಪಾಗಲ್ ಪ್ರೇಮಿ ನಾಗೇಂದ್ರ ಬಗ್ಗೆ ಈಗ ಯುವತಿ ರಮ್ಯಾಳ ತೀವ್ರ ವಿಚಾರಣೆ ಕೂಡ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದಾಪುರ ಪೊಲೀಸರಿಂದಾನೂ ಪ್ರಾಥಮಿಕ ತನಿಖೆ ನಡೀತಾ ಇದೆ. ಅಷ್ಟಕ್ಕೂ ಶನಿವಾರ ಬೆಳಗ್ಗೆ 6 ಗಂಟೆಗೆ ಮನೆ ಬಳಿ ನಾಗೇಂದ್ರ ಬಂದಿದ್ನಲ್ಲ, ತಾನಾಗೆ ಬಂದಿದ್ನ, ರಮ್ಯಾ ಕರ್ಸ್ಕೊಂಡಿದ್ದ, ಯಾತಕ್ಕಾಗಿ ಬಂದಿದ್ದ, ಏನ್ ಮಾತುಕತೆ ಆಯ್ತು ಆ ವೇಳೆ? ಯುವತಿಯ ಬೈರಸಂದ್ರದ ಮನೆ ಬಳಿ ನಾಗೇಂದ್ರ ಬಂದಿದ್ದ ಸಿಸಿಟಿವಿ ಲಭ್ಯ ಆಗಿದೆ. ನಾಗೇಂದ್ರ ಗೌಡ ಜೊತೆ ಮತ್ತೊಬ್ಬ ಕೂಡ ಮನೆ ಬಳಿ ಬಂದಿದ್ದ. ಮನೆ ಮುಂಭಾಗವೇ ಬೆಳಗ್ಗೆ ಓಡಾಡಿದ್ದು, ಆ ಬಳಿಕ ಮನೆಗೆ ಎಂಟ್ರಿ ಕೊಟ್ಟಿದ್ದು. ನಾಗೇಂದ್ರನಿಗೆ ಮನೆ ಒಳಗೆ ಬರೋದಕ್ಕೆ ಕೀ ಕೊಟ್ಟಿದ್ದೆ ಯುವತಿ ರಮ್ಯಾ ಅನ್ನುವಂತ ಮಾಹಿತಿ ಸಿಕ್ಕಿದೆ. ರೂಮ್ ಒಳಗಿಂದ ಬಂದು ಗೇಟ್ ಕೀ ಎಸೆದು ನಾಗೇಂದ್ರನಿಗೆ ಕೊಟ್ಟಿದ್ಲು ರಮ್ಯಾ. ಏನಾಯ್ತು ಹಾಗಾದ್ರೆ ನಿಜಕ್ಕೂ ಅಲ್ಲಿ? ಯಾತಕ್ ಬಂದಿದ್ದು ಆತ? ಏನ್ ಪ್ರೀ ಪ್ಲಾನ್? ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಕೀ ತೆಗೆದುಕೊಂಡು ಒಳ ಹೋಗಿದ್ದ ನಾಗೇಂದ್ರ, ಆತನ ಹಿಂದೆನೆ ಮತ್ತೊಬ್ಬ ಕೂಡ ಎಂಟ್ರಿ ಕೊಟ್ಟಿದ್ದ. ಅಷ್ಟಕ್ಕೂ ಆತ ಯಾರು ಹಾಗಾದ್ರೆ? ಅದ್ರ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರಮ್ಯಾಳನ್ನ ವಿಚಾರಣೆಗೆ ಒಳಪಡಿಸಿರುವಂತಹ ಪೊಲೀಸರು ಒಂದೊಂದಾಗೆ ಮಾಹಿತಿಯನ್ನ ಹೊರತೆಗಿತಾ ಇದ್ದಾರೆ. ಮನೆ ಮುಂಭಾಗನೇ ಆಕೆ ಬಂದು ಕೀ ಕೊಟ್ಲು. ತದನಂತರದಲ್ಲಿ ಅವನು ಒಳಗೆ ಹೋಗ್ತಾನೆ ನಾಗೇಂದ್ರ, ಆತನ ಹಿಂದೆನೆ ಮತ್ತೋರ್ವ ಬರ್ತಾನೆ. ಆ ಮತ್ತೋರ್ವ ಯಾರು? ಆಕೆ ಮನೆ ಹತ್ರ ಈತ ಬರುವ ಮುಂಚೆ ಏನ್ ಹೇಳಿ ಬಂದಿದ್ದ? ಯಾಕೆಂದ್ರೆ ಸಾವಿನ ಸಂಚಿದು. ಆತ ಅವಳಿಗೇನು ಹೇಳಿಲ್ಲ. ಹಾಗಾದ್ರೆ ಏನ್ ಹೇಳಿ ಬಂದಿದ್ದ? ಆಕೆ ಈಗಲೂ ಹೇಳ್ತಿರೋದು ಬಾಂಬ್ ವಿಚಾರ ನನಗೆ ಗೊತ್ತೇ ಇಲ್ಲ, ಸ್ಫೋಟದ ವಿಚಾರ ಗೊತ್ತೇ ಇಲ್ಲ, ನನ್ನನ್ನು ಮದುವೆ ಆಗುವಂತ ಫೋರ್ಸ್ ಮಾಡ್ದ, ಕಿಡ್ನಾಪ್ ಮಾಡ್ಕೊಂಡು ಬಂದ ಅಂತ. CCTV ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಮೊದಲ ವಿಂಡೋದಲ್ಲಿ ನಾಗೇಂದ್ರ ಆಕೆಯ ಮನೆ ಬಳಿ ಹೋಗೋದು ನೋಡಿ, ಕೀ ಬರುತ್ತೆ, ಕೀ ಬಂದು ಬೀಳುತ್ತೆ. ಆ ಕೀ ಎಸ್ತಿದ್ದು ಇದೇ ಯುವತಿ ರಮ್ಯಾ. ತದನಂತರದಲ್ಲಿ ಆತ ಒಳಗೆ ಹೋಗ್ತಾನೆ. ಆತನ ಹಿಂದೆನೆ ನೋಡಿ ಮತ್ತೋರ್ವ ಬ್ಯಾಗ್ ಹಿಡ್ಕೊಂಡು ಬರ್ತಾನೆ. ಇವನ್ ಯಾರು? ಇವನಿಗೂ ಅವನಿಗೂ ಏನು ಸಂಬಂಧ? ಅದ್ರ ಬಗ್ಗೆ ಪೊಲೀಸರೀಗ ತನಿಖೆ ಮಾಡ್ತಾ ಇದ್ದಾರೆ. ಮತ್ತೊಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಸ್ಫೋಟ ಆಗಿರುವಂಥ ಕಾರಿನ ದೃಶ್ಯವನ್ನ. ಆ ಸ್ಫೋಟ ಆದಾಗ ಆ ಕಾರ್ನಲ್ಲಿದ್ದಿದ್ದು ನಾಗೇಂದ್ರ, ಯುವತಿ ರಮ್ಯಾ ಮತ್ತೆ ಆ ಕಾರಿನ ಚಾಲಕ ಇಬ್ಬರು ಕೂಡ ಅಲ್ಲಿಂದ ಬಚಾವ್ ಆಗ್ತಾರೆ. ಆದರೆ ಸಜೀವ ದಹನ ಆಗಿರೋದು ನಾಗೇಂದ್ರ. ಆತ ಪ್ಲಾನ್ ಮಾಡಿದ್ದೇ ಬೇರೆ, ಇಲ್ಲಾಗಿದ್ದೇ ಬೇರೆ. ಹಾಗಾದರೆ ಈತನ ಪ್ಲ್ಯಾನ್ ಇನ್ನೂ ಏನೇನಾಗಿತ್ತು? ಈತನ ಜೊತೆಗೆ ಯಾರಿಗೆ ಲಿಂಕ್ ಇದೆ? ಅವನ ಹಿಂದೆ ಬಂದಂಥ ಆ ವ್ಯಕ್ತಿ ಯಾರು? ರಮ್ಯಾ ಬಳಿ ಈಗ ಸಾಕಷ್ಟು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ವಿಚಾರಣೆ ಸಂದರ್ಭದಲ್ಲಿ ಇನ್ನೂ ಏನೇನು ಸ್ಫೋಟಕ ವಿಚಾರಗಳು ಹೊರಗೆ ಬರುತ್ತೆ, ಕಾದ್ ನೋಡಬೇಕಿದೆ. ಇನ್ನು ಮೊದಲ ವಿಂಡೋದಲ್ಲಿ ಮತ್ತೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ನಾಗೇಂದ್ರ ಏನಿದ್ದಾನೆ, ಹೋಟೆಲ್ಗೆ ಹೋಗಿ ತನ್ನ ಬೈಕನ್ನು ಅಲ್ಲಿ ಪಾರ್ಕ್ ಮಾಡಿ ಅದೇ ಹೋಟೆಲ್ನಲ್ಲಿ ಊಟ ಪಾರ್ಸಲ್ ತೆಗೆದುಕೊಂಡು ಹೋಗ್ತಾನೆ. ಬಸ್ಸಲ್ಲಿ ಪ್ರಯಾಣ ಮಾಡ್ತಾನೆ. ಅಂಕೋಲಾ, ತುಮಕೂರು, ಬೆಂಗಳೂರು ಹೀಗೆ ಬೇರೆ ಬೇರೆ ಕಡೆ ಆತನ ಟ್ರಾವೆಲ್ ಹಿಸ್ಟರಿ ಕೂಡ ಇದೆ. ಆತ ಒಬ್ಬನೇ ಈ ಥರ ಓಡಾಡಿದ್ನ? ಆತನ ಜೊತೆಗೆ ಮತ್ತಾರಾದರೂ ಲಿಂಕಲ್ಲಿದ್ರಾ?
ಮತ್ತೆ ಸ್ಫೋಟಕ ವಸ್ತುವನ್ನ ಏನು ತೆಗೆದುಕೊಂಡು ಬಂದಿದ್ನಲ್ಲ ನಾಡ ಬಾಂಬ್, ಅದನ್ನ ಎಲ್ಲಿಂದ ತಂದಿದ್ದು ಅಥವಾ ಅವನೇ ತಯಾರಿಸಿದ್ದ, ಅದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಹಾಗೆ ಉಳ್ಕೊಂಡಿವೆ. ಆತನ ಪ್ರಶ್ನೆ ಮಾಡೋದಕ್ಕೆ ಈಗ ಆತನೇ ಉಳ್ದಿಲ್ಲ ಬಿಡಿ. ಹಾಗಾಗಿ ಆತ ಯಾರ್ಯಾರ ಜೊತೆಗೆ ನಿರಂತರ ಸಂಪರ್ಕದಲ್ಲಿದ್ದ, ಯಾರಿಗೆ ಕಾಲ್ ಮಾಡ್ತಾ ಇದ್ದ, ಅದೆಲ್ಲದ್ರ ಬಗ್ಗೆನೂ ಪೊಲೀಸರು ಈಗ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಊರಿಂದ ಬಾಂಬ್ ತಂದಿದ್ರೆ ಯಾರು ಕೊಟ್ಟಿದ್ದು ಆತನಿಗೆ ನಾಡ ಬಾಂಬ್, ಅಥವಾ ಈತನೇ ತಯಾರಿಸಿದ್ದೆ ಆದರೆ ಆ ವಸ್ತುಗಳನ್ನು ಎಲ್ಲಿಂದ ತಂದಿದ್ದ, ಎಷ್ಟು ದಿನದಿಂದ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದ ಅಂತ. 8 ವರ್ಷದ ಪ್ರೀತಿಯಂತೆ ಬ್ರೇಕಪ್ ಆಗಿತ್ತು ಅನ್ನುವಂಥ ಕಾರಣಕ್ಕೆ ನನ್ನನ್ನು ನಿನ್ನ ಮದುವೆ ಆಗಲೇಬೇಕು ಅಂತ ಫೋರ್ಸ್ ಮಾಡ್ತಾ ಇದ್ದಂತೆ ನಾಗೇಂದ್ರ. ತದನಂತರದಲ್ಲಿ ಈ ಒಂದು ಕಿಡ್ನ್ಯಾಪ್ ಸಂಚನ್ನು ರೂಪಿಸಿದ್ದ. ಮೋಸ್ಟ್ಲಿ ಇಬ್ಬರು ಕಾರಲ್ಲಿ ಕೂತ್ಕೊಂಡಾಗಲೇ ಸ್ಫೋಟ ಮಾಡಬೇಕು, ಇಬ್ಬರು ಸಾಯಬೇಕು ಅಂತ ಪ್ಲಾನ್ ಮಾಡಿದ್ದ ಅನಿಸುತ್ತೆ. ಬಟ್ ಯುವತಿ ಮತ್ತು ಆ ಕಾರಿನ ಚಾಲಕ ಇಬ್ಬರು ಬಚಾವಾದರು. ಅದರಲ್ಲಿ ತಗಲಾಕೊಂಡು ಸಾವನ್ನಪ್ಪಿದ್ದು ನಾಗೇಂದ್ರ. ಸದ್ಯ ಆತನ ಮೃತದೇಹವನ್ನು ಈಗಾಗಲೇ ತುಮಕೂರು ಶವಾಗಾರದಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅಂತ ಶಿಫ್ಟ್ ಮಾಡಲಾಗಿದೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಯನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಏನೋ ಮಾಡೋದಕ್ಕೋಗಿ ಏನೋ ಆಯಿತೋ ಅಥವಾ ಆತನ ಪ್ಲ್ಯಾನ್ ಇದೇ ಆಗಿತ್ತೋ, ಇನ್ನೂ ಕೂಡ ಅದ್ರ ಬಗ್ಗೆ ಡೀಟೇಲ್ಸ್ ಸಿಗಬೇಕಿದೆ. ಆತನ ಜೊತೆಗೆ ಯಾರು ಫೋನ್ ಸಂಪರ್ಕದಲ್ಲಿದ್ದರು, ಯಾರು ಮಾತನಾಡಿದ್ರು ಕೊನೆಯದಾಗಿ, ಈ ಪ್ಲ್ಯಾನ್ ಬಗ್ಗೆ ಏನಾದರೂ ಆತ ಯಾರ ಹತ್ರ ಆದರೂ ಶೇರ್ ಮಾಡ್ಕೊಂಡಿದ್ನಾ, ಅದ್ರ ಬಗ್ಗೆ ಈಗ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ರಮ್ಯಾಳನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಕೆ ಗೊತ್ತಿರೋ ಮಾಹಿತಿ ಇಷ್ಟೇ, ಆತ ಮದುವೆಗೆ ಅಂತ ತುಂಬ ಫೋರ್ಸ್ ಮಾಡ್ತಿದ್ದ ಅಂತ. ಬಟ್ ಈ ಬಾಂಬ್ ವಿಚಾರ ಆಕೆಗೆ ಏನು ಗೊತ್ತಿಲ್ಲ ಅಂತ ಆಕೆ ಹೇಳ್ತಾ ಇದ್ದಾಳೆ. ಪ್ರೇಮ ವೈಫಲ್ಯ ಆಯಿತು ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಹಿಂಗೆ ಮಾಡ್ತಾ ಹೋದರೆ ಅರ್ಧಕ್ಕರ್ಧ ಜನಸಂಖ್ಯೆನೇ ಇಲ್ದಂಗೆ ಆಗ್ಬಿಡುತ್ತೆ. ಕಾರಣ ಈ ಲವ್ ಆಗೋದು, ಬ್ರೇಕಪ್ ಆಗೋದು ಅವೆಲ್ಲ ಕಾಮನ್ ಆಗಿಬಿಟ್ಟಿದೆ ಈಗಿನ ಜಗತ್ತಲ್ಲಿ. ಅಂಥದ್ರಲ್ಲಿ ಯಾರ್ಯಾರು ಕೈ ಕೊಟ್ಟರೋ, ಯಾರ್ಯಾರು ಬ್ರೇಕಪ್ ಅಂದ್ರೋ ಅವ್ರನ್ನೆಲ್ಲರೂ ಕೂಡ ಹೀಗೆ ಸಂಚು ಮಾಡಿ ನಾವು ಸಾಯಿಸ್ತೀವಿ ಅಂತ ಹೊರಟ್ರೆ ಅರ್ಧಕ್ಕರ್ಧ ಜನಸಂಖ್ಯೆನೇ ಇರೋದಿಲ್ಲ ಅನ್ಸುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ಪ್ರತಿನಿಧಿ ಯೋಗೇಶ್. ಸದ್ಯ ಪೋಸ್ಟ್ ಮಾರ್ಟಮ್ಗೆ ಬೇಕಾಗಿರುವಂತಹ ಸಿದ್ಧತೆಯನ್ನ ತುಮಕೂರಿನ ಶವಗಾರದಲ್ಲಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೇನು ಡೀಟೇಲ್ಸ್ ಸಿಕ್ಕಿದೆ? ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಮ್ಯಾ ಏನಾದರೂ ಸ್ಫೋಟಕ ವಿಚಾರವನ್ನ ಬಾಯ್ಬಿಟ್ಟಿದ್ದಾಳ ಹೆಂಗೆ? ಈಗಾಗಲೇ ಒಂದಷ್ಟು ತನಿಖೆಯನ್ನ ಪೊಲೀಸರು ಕೂಡ ಆರಂಭ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಇಬ್ಬರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರೋದು ಗೊತ್ತಾಗ್ತಿದೆ. ಒಂದು ಡ್ರೈವರ್ ಪ್ರವೀಣ್ ಮತ್ತೆ ಯುವತಿ ರಮ್ಯಾ ಅವರನ್ನ ಬೆಂಗಳೂರಿಂದ, ಯಾಕಂದ್ರೆ ಕಷ್ಟಪಟ್ಟಂದ ಜೊತೆ ಬಂದಂತ ಇಬ್ಬರೇ. ಹಾಗಾಗಿ ಏನ ನಡೀತು, ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಹೆಚ್ಚಿನ ತನಿಖೆಗೆ ಒಳಪಡ್ತಾ ಇದ್ದಾರೆ. ಮತ್ತೆ ಈಗ ತುಮಕೂರಿನ ಶವಾಗಾರಕ್ಕೆ ಏನು ಮೃತ ನಾಗಭೂಷಣ ಶವನ ತೆಗೆದುಕೊಂಡು ಬಂದಿದ್ದಾರೆ. ಒಂದಷ್ಟು ಅವರ ಪೋಷಕರು ಕೂಡ ಬಂದಿದ್ದಾರೆ. ಆದ್ರೆ ಪೋಷಕರಿಗೆ ಯಾರು ಸದ್ಯ ಯಾವುದೇ ಅವರು ಮಾತಾಡೋದಕ್ಕೆ ಸಿದ್ರಿಲ್ಲ. ಹಾಗಾಗಿ ಮರಣೋತ್ತರ ಪರೀಕ್ಷೆ ಆದ ನಂತರ ಅವರು ಮಾತಾಡ್ಬೋದು. ಮತ್ತೆ ಪೊಲೀಸರಿಗೂ ಕೂಡ ಅವರು ಏನು ಈ ಪ್ರಮುಖವಾಗಿ ಇಲ್ಲಿ ನೋಡ್ಬೇಕಾಗಿರೋದು ಕಚ್ಚಾ ಬಾಂಬೆ ನಾಡ ಬಾಂಬ್ ಸ್ಫೋಟ ಆಗಿತ್ತು. ಆ ಸ್ಫೋಟಕ ವಸ್ತು ಹೇಗ್ ಸಿಕ್ಕಿತ್ತು ಅನ್ನೋ ಸುತ್ತ ಈಗ ಒಂದಷ್ಟು ತನಿಖೆಗಳು ನಡೀತಾ ಇದೆ. ಯಾಕಂದ್ರೆ ಈಗ ಮೊದಲೇ ಪರಿಚಯ ಇತ್ತಾ, ಮೊದಲೇ ತಂದಿಟ್ಕೊಂಡಿದ್ನ, ಅಂದ್ರೆ ಈ ಕಾರ್ನಲ್ಲಿ ಬರ್ಬೇಕಾದ್ರೆ ಇಬ್ರು ಅಂದ್ರೆ ರಮ್ಯಾ ಮತ್ತೆ ಇಬ್ರು ಏನು ಕೊಲೆ ಮಾಡಿ ಈತ ಸಾಯೋದಕ್ಕೆ ಪ್ರಯತ್ನ ಪಟ್ಟಿದ್ದ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಆಯಾಮದಲ್ಲೂ ತನಿಖೆಯನ್ನ ಆರಂಭಿಸಿದ್ದಾರೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಯೋಗೇಶ್ ಡೀಟೇಲ್ಸ್ಗೆ.